ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹಾಪತನದ ಸ್ಟೋರಿ. ಅಕ್ಟೋಬರ್ ನಂತರ ಕರ್ನಾಟಕದಲ್ಲಿ ಹೊಸ ಸರ್ಕಾರ. ಇದು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ, ಜೆಡಿಎಸ್ ಕೂಡ ಅಲ್ಲ. ಮೂರು ಪಕ್ಷಗಳಿಗೆ ಹೊರತಾದ ಸರ್ಕಾರದ ರಚನೆ ಫಿಕ್ಸ್. ಅಕ್ಟೋಬರ್ ಬಳಿಕ ಅಧಿಕಾರಕ್ಕೆ ಬರ್ತಿದೆ ಹೊಸ ಪಕ್ಷದ ಸರ್ಕಾರ. ಹೊಸ ಪಕ್ಷದಿಂದ ಸಿಎಂ ಯಾರಾಗ್ತಾರೆ, ಡಿಸಿಎಂ ಯಾರಾಗ್ತಾರೆ, ಹೊಸ ಪಕ್ಷದಿಂದ ಅಚ್ಚರಿ ಅಭ್ಯರ್ಥಿ ಆಗ್ತಾರೆ, ಯಾರಾಗ್ತಾರೆ? ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಅಕ್ಟೋಬರ್ ಕ್ರಾಂತಿಯ ಸುದ್ದಿ. ಯಸ್, ಹೊಸ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ. ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಜೆಡಿಎಸ್ ಅಲ್ಲ, ಮೂರು ಪಕ್ಷಗಳು ಅಲ್ಲ, ಒಂದು ಹೊಸ ಪಕ್ಷ ಅಕ್ಟೋಬರ್ ತಿಂಗಳಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ. ಎಲ್ಲರೂ ಕೂಡ ಬಾಯಿ ಮೇಲೆ ಬೆರಳಿಟ್ಕೊಳ್ತಾ ಇದೆ. ಮೂರು ಪಕ್ಷದ ಹೊರತಾಗಿ ಮತ್ಯಾವ ಪ್ರಬಲ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ. ಶಾಸಕರಿದ್ದಾರಾ, ಬೇರೆ ಯಾರಾದ್ರೂ ಇದ್ದಾರಾ, ಡಿಸಿಎಂ ಯಾರಾಗ್ತಾರೆ, ಸಿಎಂ ಯಾರಾಗ್ತಾರೆ, ಆ ಪಕ್ಷದ ಹೆಸರೇನು ಅಂತ ಕಾತುರದಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಚಾಟನೆಯಾಗಿದೆ 6 ವರ್ಷಗಳ ಕಾಲ. ಬಿಜೆಪಿಯಲ್ಲಿ ವಾತಾವರಣ ಸರಿಯಿಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ವಾತಾವರಣ ಸರಿ ಇಲ್ಲ. ಕಾಂಗ್ರೆಸ್ನಲ್ಲಿ ಒಂದೇ ಕುರ್ಚಿಗೆ, ಸಿಎಂ ಕುರ್ಚಿಗೆ ತಾಮುಂದು ಅಂತ ಹೇಳಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಈ ನಡುವೆ ಹೊಸ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ. ಯಾವುದಾ ಪಕ್ಷ? ಆ ಪಕ್ಷದಿಂದ ಸಿಎಂ ಯಾರಾಗ್ತಾರೆ, ಡಿಸಿಎಂ ಯಾರಾಗ್ತಾರೆ, ಶಾಸಕರಿದ್ದಾರಾ? ಅಕ್ಟೋಬರ್ ಬಳಿಕ ರಾಜ್ಯದಲ್ಲಿ ಹೊಸ ಸರ್ಕಾರದ ರಚನೆ. ಹೊಸ ಸರ್ಕಾರದ ಹೆಸರು ಕೆಡಿಎಫ್ ಸರ್ಕಾರ. ಕೆಡಿಎಫ್ ಅಂದ್ರೆ ಕರ್ನಾಟಕ ಡೆವಲಪ್ಮೆಂಟ್ ಫ್ರಂಟ್. ಕೆಡಿಎಫ್ ನಿಂದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಇದೆ, ಬಹುಮತದ ಶಾಸಕರ ಬೆಂಬಲ ಕೂಡ ಅವ್ರ ಹತ್ರ ಇದೆ. ಸತೀಶ್ ಜಾರಕಿಹೊಳಿಗೆ ಕಾಂಗ್ರೆಸ್ನ 70ಕ್ಕೂ ಹೆಚ್ಚು ಶಾಸಕರ ಬೆಂಬಲ. ಬಿಜೆಪಿಯಿಂದಲೂ ಕೆಡಿಎಫ್ ಸೇರ್ತಾರೆ 30ಕ್ಕೂ ಹೆಚ್ಚು ಶಾಸಕರು. ಜೆಡಿಎಸ್ನಿಂದ 16 ಶಾಸಕರಿಂದ ಕೆಡಿಎಫ್ಗೆ ಬೆಂಬಲ. 116ಕ್ಕೂ ಅಧಿಕ ಶಾಸಕರು ಬೆಂಬಲದಿಂದ ಸತೀಶ್ ಸರ್ಕಾರ ರಚನೆ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್, ಹೌದು, ಆ ಒಂದು ಪಕ್ಷದ ಹೆಸರು ಕೆಡಿಎಫ್ ಪಕ್ಷ. ಕೆಡಿಎಫ್ ಪಕ್ಷದಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಮುಂದಿರ್ತಾರ. ಸತೀಶ್ ಜಾರಕಿಹೊಳಿ ಅವರಿಗೆ ಸಾಥ್ ಕೊಡೋಕೆ ಯಾವ ಶಾಸಕರು ಬರ್ತಾ ಇದ್ದಾರೆ? ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಜೆಡಿಎಸ್ ಅಲ್ಲ, ಈಗ ಕೆಡಿಎಫ್ ಎನ್ನುವಂತಹ ಹೊಸ ಪಕ್ಷ. ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಮಾಡುವಂತಹ ಪಕ್ಷ ಅದು. ಯಾಕಾಗಿ ಒಂದು ಪಕ್ಷದ ರಚನೆಯಾಗ್ತಾ ಇದೆ? ಹಿಂದೊಂದ್ಸಲ ಬಿಜೆಪಿಯಿಂದ ಹೊರಗೆ ಹೋಗಿ ಕೆಜೆಪಿ ಪಕ್ಷವನ್ನ ಕಟ್ಟಿದ್ದಂತಹ ಯಡಿಯೂರಪ್ಪ ಅವರ ಒಂದಿಷ್ಟು ಘಟನೆ ಈಗ ನೆನಪಾಗ್ತಾ ಇದೆ. ಅಕ್ಟೋಬರ್ ಬಳಿಕ ರಾಜ್ಯದಲ್ಲಿ ಹೊಸ ಸರ್ಕಾರದ ರಚನೆ, ಚಕ್ರವ್ಯೂಹ ರಚನೆ ಆಗ್ತಾ ಇದೆ. ಹೊಸ ಸರ್ಕಾರದ ಹೆಸರೇ ಕೆಡಿಎಫ್ ಸರ್ಕಾರ. ಕೆಡಿಎಫ್ ಅಂತಂದ್ರೆ ಕರ್ನಾಟಕ ಡೆವಲಪ್ಮೆಂಟ್ ಫ್ರಂಟ್ ಅಂತ. ಕೆಡಿಎಫ್, ಕೆಡಿಎಫ್ ನಿಂದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಯಸ್, ಹೌದು, ಸತೀಶ್ ಜಾರಕಿಹೊಳಿ ಅವರಿಗೆ ಬಹುಮತದ ಶಾಸಕರ ಬೆಂಬಲ ಕೂಡ ಇದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ನ 70ಕ್ಕೂ ಹೆಚ್ಚು ಶಾಸಕರು ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಬಿಜೆಪಿಯಿಂದಲೂ ಕೆಡಿಎಫ್ ಸೇರ್ತಾ ಇದ್ದಾರೆ 30ಕ್ಕೂ ಹೆಚ್ಚು ಶಾಸಕರು. ಬಿಜೆಪಿಯಿಂದ ಯಾಕೆ ಸೇರ್ತಾ ಇದ್ದಾರೆ ಅಂತಂದ್ರೆ ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆಯಲ್ಲ, ಆ ಉಚ್ಚಾಟನೆಗೆ ಮನನೊಂದು ಒಂದಿಷ್ಟು ಜನ ಶಾಸಕರು ಸೇರುವಂತಹ ಊಹಾಪೋಹಗಳು ಸೃಷ್ಟಿಯಾಗಿದೆ. ಜೆಡಿಎಸ್ನಿಂದ 16 ಶಾಸಕರಿಂದ ಕೆಡಿಎಫ್ಗೆ ಬೆಂಬಲ ಕೂಡ ಇದೆ. ಜೆಡಿಎಸ್ ಶಾಸಕರನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಹೋಗಿದ್ರಾ?
ದೆಹಲಿಗೆ ಸತೀಶ್ ಜಾರಕಿಹೊಳಿ ಅವರು ಎನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ. ದೇವೇಗೌಡರು HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ರು. ದೆಹಲಿಗೆ ಹೋಗಿ ಸತೀಶ್ ಜಾರಕಿಹೊಳಿ ಅವರು ಒಂದಷ್ಟು ಪ್ಲಾನ್ ಅನ್ನ ಅಲ್ಲಿ ಮಾಡ್ಕೊಂಡು ಬಂದ್ರ ಎನ್ನುವಂತಹ ಒಂದು ಗೊಂದಲ ಈಗ ಎಲ್ಲರಲ್ಲೂ ಕೂಡ ಬರ್ತಾ ಇದೆ. ಸಿಎಂ ಕುರ್ಚಿಯನ್ನ ಹಿಡಿತೀನಿ ಅಂತ ಹೇಳಿ, ಅದರ ಮೇಲೆ ಕೂರ್ತೀನಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಪಣ ತೊಟ್ಟಿದ್ದಾರೆ. ಅವರಿಗೆ 116ಕ್ಕೂ ಅಧಿಕ ಶಾಸಕರ ಬೆಂಬಲವಿದೆ. ಅದೇ ಬೆಂಬಲದಿಂದ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪಕ್ಷವನ್ನ ಬೇರೆ ಕಟ್ಟೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ KDF ಎನ್ನುವಂತಹ ಪಕ್ಷ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ನಮ್ಮಲ್ಲೇ ಮೊದಲು ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ಯಾರಿಗೆಲ್ಲ ಚಾನ್ಸ್? ಉತ್ತರ ಕರ್ನಾಟಕದ ಹುಲಿ ಯತ್ನಾಳ್ಗೆ ಬಿಗ್ ಚಾನ್ಸ್. ಸತೀಶ್ ಜಾರಕಿಹೊಳಿ ಸರ್ಕಾರದಲ್ಲಿರ್ತಾರೆ. ಯತ್ನಾಳ್ ಸತೀಶ್ ಸರ್ಕಾರದಲ್ಲಿ ಯತ್ನಾಳ್ ಅವ್ರದೇ ಹೋಮ್ ಮಿನಿಸ್ಟರ್. 3 ಪಾರ್ಟಿಯ ಘಟಾನುಘಟಿ ನಾಯಕರಿಗೆ ಚಾನ್ಸ್. ಬಿಜೆಪಿಯ ರೆಬ್ಬಲ್ಗಳಿಗೂ ಕೂಡ ಸತೀಶ್ ಸರ್ಕಾರದಲ್ಲಿ ಮೈತ್ರಿ ಭಾಗ್ಯ. ಅತೃಪ್ತ ಶಾಸಕರು ಹಾಗೂ ಇನ್ನೊಂದಿಷ್ಟು ಶಾಸಕರನ್ನ ಸೇರ್ಕೊಂಡು ಬಣ ಮಾಡಲಾಗ್ತಾ ಇದೆ. ಅದಕ್ಕೆ ಒಂದು ಪಕ್ಷ ಕಟ್ಟಲಾಗ್ತಾ ಇದೆ. KGF ಎನ್ನುವಂತಹ ಪಕ್ಷವನ್ನ ಅದಕ್ಕಾಗಿಯೇ ಕಟ್ಟಿದ್ರ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಲಿ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಈಗ ಅವರಿಗೆ ಸಿಎಂ ಸ್ಥಾನ ಕಾಂಗ್ರೆಸ್ನಲ್ಲಿ ಕೊಡೋ ತರ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ಅದೊಂದೇ ಕುರ್ಚಿಗೆ 3-4 ಜನ ಘಟಾನುಘಟಿಗಳು ಲಾಭಿಯನ್ನ ನಡೆಸ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. DK ಶಿವಕುಮಾರ್ ಅವರು ನಾನು ಬಿಡೋದೇ ಇಲ್ಲ ಸಿಎಂ ಕುರ್ಚಿನ ಅಂತ ಕೂತಿದ್ದಾರೆ. ಸಿಎಂ ನಾನು ಎದ್ರೆ ತಾನೆ, ಸಿದ್ದರಾಮಯ್ಯ ಅವರು ನಾನು ಎದ್ರೆ ತಾನೆ ಬೇರೆಯವ್ರು ಬಂದು ಕೂತ್ಕೊಳ್ಬೇಕು ಅಂತ ನಡೆಸ್ತಾ ಇದ್ದಾರೆ. ಇದರ ಮಧ್ಯ ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರು ಯಾರೇನಾರ ಮಾಡ್ಕೊಳ್ಳಿ, KDF ಎನ್ನುವಂತಹ ಪಕ್ಷವನ್ನ ಕಟ್ಟಿ ಅದರಲ್ಲಿ ನಾನು ಸಿಎಂ ಆಗ್ತೀನಿ ಎನ್ನುವಂತಹ ಪಣ ತೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಉತ್ತರ ಕರ್ನಾಟಕದ ಹುಲಿ ಯತ್ನಾಳ್ಗೆ ಈಗ ಬಿಗ್ ಚಾನ್ಸ್ ಸಿಗ್ತಾ ಇದೆ. ಯಾಕಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿರುವಂತಹ ಸುದ್ದಿ ಎಲ್ರಿಗೂ ಕೂಡ ಗೊತ್ತೇ ಇದೆ. ಅವರನ್ನ ಬೆಂಬಲಿಸಿ ಒಂದಷ್ಟು ಶಾಸಕರು ಕೂಡ ಇದ್ದಾರೆ. ಅವರು ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಎನ್ನುವಂತಹ ವಿಚಾರವನ್ನ ಅವರಿಗೆ ಸಹಿಸಿಕೊಳ್ಳಕ್ ಆಗ್ತಾ ಇರಲಿಲ್ಲ. ಸತೀಶ್ ಜಾರಕಿಹೊಳಿ ಸರ್ಕಾರದಲ್ಲಿ ಇರ್ತಾರೆ ಯತ್ನಾಳ್ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಸತೀಶ್ ಸರ್ಕಾರದಲ್ಲಿ ಯತ್ನಾಳ್ ಅವರೇ ಹೋಮ್ ಮಿನಿಸ್ಟರ್ ಆದ್ರೂ ಆಗಬಹುದು. ಯಾಕಂದ್ರೆ ಅವರಿಗೆ ರಾಜಕೀಯ ಅನುಭವ ಕೂಡ ಇದೆ. ಯತ್ನಾಳ್ ಅವರಿಗೆ ರಾಜಕೀಯ ಅನುಭವ ಕೂಡ ಇದೆ. ತುಂಬಾ ವರ್ಷಗಳಿಂದ ರಾಜಕೀಯ ಜೀವನವನ್ನ ಮಾಡಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಅವರು ಹೋಮ್ ಮಿನಿಸ್ಟರ್ ಆದ್ರೂ ಆಗಬಹುದು ಎನ್ನುವಂತಹ ಸುದ್ದಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. 3 ಪಾರ್ಟಿಯ ಘಟಾನುಘಟಿ ನಾಯಕರಿಗೆ ಚಾನ್ಸ್ ಸಿಗಬಹುದು. ಬಿಜೆಪಿಯ ಘಟಾನುಘಟಿ ನಾಯಕರು ಕೂಡ KDF ಎನ್ನುವಂತಹ ಪಕ್ಷದಲ್ಲಿ ಬಂದು ಸೇರಬಹುದು. ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಕೂಡ ಅತೃಪ್ತರು ಕೂಡ ಬಂದು ಸೇರಬಹುದು. ಹಾಗೆ JDS ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಈಗ ಆಲ್ರೆಡಿ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಅದೇ ಕಾರಣಕ್ಕೆ 3 ಪಾರ್ಟಿಯ ಘಟಾನುಘಟಿ ನಾಯಕರು ಅವರಿಗೂ ಕೂಡ ಈ ಒಂದು KDF ಎನ್ನುವಂತಹ ಪಕ್ಷದಲ್ಲಿ ಚಾನ್ಸಸ್ ಸಿಗಬಹುದು. ಒಂದಿಷ್ಟು ಜನಕ್ಕೆ ತಾನು ಹೋಮ್ ಮಿನಿಸ್ಟರ್ ಆಗಬೇಕು ಅಂತ ಇರುತ್ತೆ, ಒಂದಿಷ್ಟು ಜನಕ್ಕೆ ನಾನು ಆ ಒಂದು ಖಾತೆಯಲ್ಲಿ ಇರಬೇಕು ಅಂತ ಅನ್ಸುತ್ತೆ, ಈ ಒಂದು ಮಿನಿಸ್ಟರ್ಗಿರಿ ಬೇಕು ಅಂತ ಅನ್ಸುತ್ತೆ. ಅವರೆಲ್ಲರೂ ಕೂಡ ಅತೃಪ್ತರೇ ಆಗಿರ್ತಾರೆ. ಆ ಒಂದು ಅತೃಪ್ತ ಬಣವನ್ನ ಸೇರಿಸಿಕೊಂಡು ಈ ಒಂದು ಪಕ್ಷವನ್ನ ಕಟ್ಟಿದ್ದಾರಾ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಯತ್ನಾಳ್ ಅವರು ಕೂಡ ಬರ್ತಾರ ಈ ಒಂದು ಪಕ್ಷಕ್ಕೆ ಅಂತ ಹಿಂದೂ ಹುಲಿ ಉತ್ತರ ಕರ್ನಾಟಕದಲ್ಲಿ ಅವರನ್ನ ಮೆಚ್ಚಿಕೊಂಡಾಡದವರೇ ಇಲ್ಲ.
ಆ ತರ ಇರ್ಬೇಕಾದ್ರೆ ಅವರನ್ನೂ ಕೂಡ ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಂಡ್ರೆ ಅಥವಾ ಯತ್ನಾಳ್ ಅವರನ್ನು ಕೂಡ ತಮ್ಮ ಜೊತೆ ಸೇರಿಸ್ಕೊಂಡ್ರೆ ಇನ್ನೂ ಸುಲಭವಾಗುತ್ತೆ. ಸತೀಶ್ ಜಾರಕಿಹೊಳಿ ಸರ್ಕಾರಕ್ಕೆ ಸಹೋದರ ಅವರನ್ನ ಸಪೋರ್ಟ್ ಕೂಡ ಇದೆ. ಬಿಜೆಪಿಯ ಶಾಸಕರನ್ನ ಸಂಘಟಿಸಲಿದ್ದಾರೆ ರಮೇಶ್ ಜಾರಕಿಹೊಳಿ. ಜಾರಕಿಹೊಳಿ ಬ್ರದರ್ಸ್ ಬೆಂಬಲಕ್ಕೆ ಸಿದ್ದು ಟೀಮ್ ಶಾಸಕರ ಬೆಂಬಲ. ಸಿದ್ದರಾಮಯ್ಯ ಆಪ್ತ ವಲಯದ ಶಾಸಕರಿಂದಲೇ ಸತೀಶ್ಗೆ ಸಪೋರ್ಟ್. ಸತೀಶ್ ಜಾರಕಿಹೊಳಿ ಸಿಎಂ ಮಾಡಲು ಹಲವರ ಬೆಂಬಲ. ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಶಾಸಕರಿಂದಲೂ ಕೂಡ ಬೆಂಬಲ. ಎಸ್, ಸತೀಶ್ ಜಾರಕಿಹೊಳಿ ಅವರ ಸರ್ಕಾರಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಮೇಲ್ಮೇಲಾಗಿ ನೋಡ್ತಾ ಹೋಗೋದಾದ್ರೆ ಸತೀಶ್ ಜಾರಕಿಹೊಳಿ ಅವರ ಸರ್ಕಾರಕ್ಕೆ ಅವರ ಸಹೋದರನ ಸಪೋರ್ಟ್ ಕೂಡ ಸಿಕ್ಕೇ ಸಿಗುತ್ತೆ. ಯಾಕೆ ಸಿಗಲ್ಲ? ಬಿಜೆಪಿಯ ಶಾಸಕರನ್ನ ಸಂಘಟಿಸಲಿದ್ದಾರೆ ಎನ್ನುವಂತಹ ಪ್ರಶ್ನೆ ಈಗ ಹುಟ್ಟುಕೊಳ್ತಾ ಇದೆ. ಬಿಜೆಪಿ ಶಾಸಕರನ್ನ ನಾನು ಒಟ್ಟು ಮಾಡ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಅವರು ಸಿದ್ಧರಾದಂತೆ ಕಾಣಿಸ್ತಾ ಇದೆ. ಜಾರಕಿಹೊಳಿ ಬ್ರದರ್ಸ್ ಮುಟ್ಟೋಕಾಗಲ್ಲ ಅನ್ನೋದನ್ನ ಈ ಒಂದು ಪಕ್ಷದ ಮೂಲಕ ಸಾಬೀತು ಮಾಡೋಕೆ ಹೊರಟಿದ್ದಾರೆ. ಸಿದ್ದು ಟೀಮ್ನ ಹಲವಾರು ಶಾಸಕರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಸಿದ್ದು ಪರವಾಗಿ ನಿಂತ್ಕೊಂಡಿದ್ದಂತಹ ಶಾಸಕರು ಕೂಡ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಆಯ್ತು, ನೀವೊಂದು ಪಕ್ಷವನ್ನ ಕಟ್ಟಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಸತೀಶ್ ಜಾರಕಿಹೊಳಿ ಅಜಾತ ಶತ್ರು, ಯಾರೊಂದಿಗೂ ಕೂಡ ಮುನಿಸನ್ನ ತೋರಿಲ್ಲ. ಈ ಒಂದು ಕಾರಣಕ್ಕೆ ಸಿದ್ದರಾಮಯ್ಯ ಅಥವಾ ಸತೀಶ್ ಜಾರಕಿಹೊಳಿ ಅಂತಂದ್ರೆ ಒಂದಿಷ್ಟು ಜನ ಶಾಸಕರು ಸತೀಶ್ ಜಾರಕಿಹೊಳಿ ಅವರನ್ನ ಆಯ್ಕೆ ಮಾಡುವಂತಹ ಎಲ್ಲಾ ಸಂಭವವೂ ಕೂಡ ಇದೆ. ಸಿದ್ದರಾಮಯ್ಯ ಆಪ್ತ ವಲಯದ ಶಾಸಕರಿಂದಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಸಪೋರ್ಟ್ ಕೂಡ ಸಿಗಬಹುದು. ಸತೀಶ್ ಜಾರಕಿಹೊಳಿ ಸಿಎಂ ಮಾಡೋಕೆ ಹಲವಾರು ಜನರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಲವಾರು ಶಾಸಕರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಡಿಎಫ್ ಅಧಿಕಾರಕ್ಕೆ ಬಂದ್ರೆ ವಿಪಕ್ಷ ನಾಯಕರು ಯಾರಾಗ್ತಾರೆ ಗೊತ್ತಾ? ಹಾಲಿ ಸಿಎಂ ಸಿದ್ದರಾಮಯ್ಯ ಅವರೇ ಅಕ್ಟೋಬರ್ ಬಳಿಕ ವಿಪಕ್ಷ ನಾಯಕ. ಸತೀಶ್ ಸಿಎಂ ಆದ್ರೆ ಸಿದ್ದರಾಮಯ್ಯರವರೇ ವಿಪಕ್ಷ ನಾಯಕ. ಸಿದ್ದರಾಮಯ್ಯ ಅವರ ಹಾಲಿ ಟೀಮ್ನ ಸದಸ್ಯರೇ ಕೆಡಿಎಫ್ ನಲ್ಲಿ ಇರ್ತಾರೆ. ಈಗಿನ ತನ್ನ ಟೀಮ್ ವಿರುದ್ಧವೇ ಮುಂದೆ ಸಿದ್ದರಾಮಯ್ಯ ಹೋರಾಟ ಮಾಡುವಂತಹ ಸಂದರ್ಭ ಬಂದರೂ ಬರಬಹುದು. ವಿಪಕ್ಷ ನಾಯಕರಿಗಾಗಿ ವಿರೋಚಿತ ಹೋರಾಟ ಮಾಡ್ತಾರೆ ಸಿದ್ದರಾಮಯ್ಯ. ಎಸ್, ಹೌದು, ಕೆಡಿಎಫ್ ಎನ್ನುವಂತಹ ಪಕ್ಷ ಅಧಿಕಾರಕ್ಕೆ ಬಂದ್ರೆ ವಿಪಕ್ಷ ನಾಯಕರು ಯಾರಾಗ್ತಾರೆ ಎನ್ನುವಂತಹ ಗೊಂದಲ ಇತ್ತಲ್ವಾ, ಅದಕ್ಕೂ ತೆರೆ ಎಳೆದಿದ್ದೇವೆ. ಕೆಡಿಎಫ್ ಎನ್ನುವಂತಹ ಪಕ್ಷ ಅಧಿಕಾರಕ್ಕೆ ಬಂದ್ರೆ ವಿಪಕ್ಷ ನಾಯಕರು ಮತ್ಯಾರು ಆಗೋದಿಲ್ಲ, ಸಿದ್ದರಾಮಯ್ಯ ಅವರೇ ಆಗ್ತಾರೆ. ಸಿದ್ದರಾಮಯ್ಯ ಅವರೇ ಆಗ್ತಾರೆ. ಸಿದ್ದರಾಮಯ್ಯ ತಮ್ಮ ಶಾಸಕರ ವಿರುದ್ಧವಾಗೇ ಮಾತನಾಡುವಂತಹ ಸಂದರ್ಭ ಬಂದರೂ ಬರಬಹುದು. ಹಾಲಿ ಸಿಎಂ ಸಿದ್ದರಾಮಯ್ಯ ಅವರೇ ಅಕ್ಟೋಬರ್ನ ನಂತರ ವಿಪಕ್ಷ ನಾಯಕರು ಆದರೂ ಆಗಬಹುದು. ಸತೀಶ್ ಸಿಎಂ ಆದ್ರೆ ಸಿದ್ದರಾಮಯ್ಯ ಅವರೇ ವಿಪಕ್ಷ ನಾಯಕರು. ಸಿದ್ದರಾಮಯ್ಯ ಅವರ ಹಾಲಿ ಟೀಮ್ನ ಸದಸ್ಯರೇ ಕೆಡಿಎಫ್ ನಲ್ಲಿ ಇರ್ತಾರೆ. ನಾನು ಆಗ್ಲೇ ಹೇಳಿದೆ, ಸಿದ್ದರಾಮಯ್ಯ ಅಥವಾ ಸತೀಶ್ ಜಾರಕಿಹೊಳಿ ಅಂತ ಕೇಳಿದ್ರೆ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅಂದ್ರೆ ಒಂದಿಷ್ಟು ಶಾಸಕರು ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಸತೀಶ್ ಜಾರಕಿಹೊಳಿ ಅವರ ಹತ್ರ ಹೋಗ್ಬಹುದು. ಕಾಂಗ್ರೆಸ್ ಬಿಜೆಪಿಯಿಂದ ಶಾಸಕರು ಯಾಕೆ ಕೆಡಿಎಫ್ ಹೋಗ್ತಾ ಇದ್ದಾರೆ? ಬಿಜೆಪಿಯಲ್ಲಿ ಈಗಾಗಲೇ ಬಂಡಾಯದ ಬೇಗುದಿ ಜೋರ್. ಈಗಾಗಲೇ ವಿಜಯೇಂದ್ರ ಖಂಡ್ರೆ ಹಲವು ಶಾಸಕರಿಗೆ ಆಗೋದಿಲ್ಲ. ವಿಪಕ್ಷ ನಾಯಕ ಅಶೋಕ್ರನ್ನ ತಮ್ಮದೇ ಪಕ್ಷದ ಶಾಸಕರು ಒಪ್ಪುತ್ತಾ ಇಲ್ಲ. ಯತ್ನಾಳ್ ಹೊರ ಹಾಕಿರೋದು ಪಂಚಮಸಾಲಿ ಶಾಸಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ.
ಬಿಜೆಪಿಯಲ್ಲ, ಅತೃಪ್ತ ಶಾಸಕರು ಕೆಡಿಎಫ್ಗೆ ಬೆಂಬಲವನ್ನ ನೀಡಿದ್ದಾರೆ. ನಾಯಕರ ಅಂದ್ರೆ ನಾಯಕರ ಕಮ್ಯುನಿಟಿಯ ಶಾಸಕರಿಂದಲೂ ಕೂಡ ಸತೀಶ್ಗೆ ಜೈಕಾರ. ಕಾಂಗ್ರೆಸ್ನಲ್ಲೂ ಎಲ್ಲ ಶಾಸಕರಿಗೂ ಈಗಾಗಲೇ ಮುನಿಸು. ಗ್ಯಾರಂಟಿ ಯೋಜನೆಯಿಂದ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಅಳಲು, ಅನುದಾನ ಸಿಕ್ಕಿಲ್ಲ, ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಒಂದಿಷ್ಟು ಜನ ಅಸಮಾಧಾನ. ಎಲ್ಲಾ ಕಾರಣದಿಂದ ಕೆಡಿಎಫ್ಗೆ ಜೈ ಅಂತಿರುವಂತಹ ಸರ್ವ ಶಾಸಕರ ನಿರ್ಧಾರ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಸಿಎಂ ಗಾದಿ ಬಿಟ್ಟುಕೊಡಲು ಹಲವರ ಆಕ್ಷೇಪ. ಹೀಗಾಗಿ ಬಂಡೆದ್ದ ಕಾಂಗ್ರೆಸ್ ನಾಯಕರಿಂದ ಕೆಡಿಎಫ್ ಸರ್ಕಾರದ ರಚನೆ. ಎಸ್, ಹೌದು, ನಾನಾಗ್ಲೇ ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, ಸಿದ್ದರಾಮಯ್ಯ ಅಥವಾ ಸತೀಶ್ ಜಾರಕಿಹೊಳಿ ಅಂತಂದ್ರೆ ಒಂದಿಷ್ಟು ಜನ ಸಿದ್ದರಾಮಯ್ಯ ಅವರ ಒಂದು ಬಣವನ್ನ ಬಿಟ್ಟು ಸತೀಶ್ ಜಾರಕಿಹೊಳಿ ಅವರ ಬಳಿ ಹೋಗಿ ಸೇರಬಹುದು ಅಂತ. ಕಾಂಗ್ರೆಸ್ ಬಿಜೆಪಿಯಿಂದ ಶಾಸಕರು ಯಾಕೆ ಹಾಗಾದ್ರೆ ಕೆಡಿಎಫ್ ಹೋಗ್ತಾರೆ ಅನ್ನೋದು ಒಂದು ಅನಲೈಸ್ ಮಾಡೋಣ. ಬಿಜೆಪಿಯಲ್ಲಿ ಈಗಾಗಲೇ ಬಂಡಾಯದ ಬೇಗುದಿ ಜೋರಾಗಿಯೇ ನಡೀತಾ ಇದೆ. ಒಂದಿಷ್ಟು ಜನ ಉಚ್ಚಾಟನೆ ಮಾಡಿದ್ದು ತಪ್ಪು ಅಂದ್ರೆ ಒಂದಿಷ್ಟು ಜನ ಸರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೂ ಕೂಡ ಯತ್ನಾಳ್ ಅವರ ಉಚ್ಚಾಟನೆಯ ಬಗ್ಗೆ ಮಾತಿಲ್ಲ, ಕತೆ ಇಲ್ಲ. ಕೆಡಿಎಫ್ ಸರ್ಕಾರದ ರಚನೆಗೆ ಬಿಜೆಪಿ ನಾಯಕರಿಂದಲೇ ಬೆಂಬಲ. ಬಸನಗೌಡ ಯತ್ನಾಳ್ಗೆ ಕೇಂದ್ರದ ಕೆಲ ನಾಯಕರ ಬೆಂಬಲ. ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ್ರ ಹಿಂದೆಯೇ ಇದೆ ಈ ಲೆಕ್ಕಾಚಾರ. ಯತ್ನಾಳ್ರ ಶಕ್ತಿ ಅರಿವಾಗಬೇಕು ಅಂದ್ರೆ ಉಚ್ಚಾಟನೆ ಮಾಡಲೇಬೇಕು. ಈಗ ಯತ್ನಾಳ್ ಹೊಸ ಪಕ್ಷ ಸ್ಥಾಪಿಸಲು ಕಸರತ್ತು ಮಾಡ್ತಾರೆ. ಹೊಸ ಪಕ್ಷ ಸ್ಥಾಪಿಸಿ ಹೊಸ ಸರ್ಕಾರದ ರಚನೆಗೂ ಕೈ ಹಾಕ್ತಾರೆ. ಯತ್ನಾಳ್, ರಮೇಶ್, ಸತೀಶ್ ಒಟ್ಟಾಗಿ ಸಿದ್ದು ಸರ್ಕಾರ ಬೀಳಿಸ್ತಾರೆ. ಪಕ್ಷದೊಳಗಿದ್ರೆ ಏನೂ ಮಾಡೋಕೆ ಸಾಧ್ಯವಿಲ್ಲ, ಹೊರಗಡೆ ಹೋದ್ರೆ ಏನಾದ್ರೂ ಮಾಡಬಹುದು. ಕಾಂಗ್ರೆಸ್ ಜೆಡಿಎಸ್ ಬೆಂಬಲ ಪಡೆದು ಸರ್ಕಾರ ರಚಿಸುತ್ತೇನೆ ಎನ್ನುವಂತಹ ಪ್ಲಾನ್. ಕೆಡಿಎಫ್ ಸರ್ಕಾರದ ರಚನೆಗೆ ಬಿಜೆಪಿ ನಾಯಕರಿಂದಲೇ ಬೆಂಬಲ ಸಿಗ್ತಾ ಇದೆ. ಹೌದು, ಕೆಡಿಎಫ್ ಸರ್ಕಾರದ ರಚನೆಗೆ ಬಿಜೆಪಿ ನಾಯಕರಿಂದಲೇ ಆಲ್ಮೋಸ್ಟ್ ಆಲ್ ಬೆಂಬಲ ಸಿಗ್ತಾ ಇದೆ. ಬಸನಗೌಡ, ಪಾಟೀಲ್, ಯತ್ನಾಳ್ ಕೇಂದ್ರದ ಕೆಲ ನಾಯಕರ ಬೆಂಬಲವನ್ನು ಕೂಡ ಪಡ್ಕೊಂಡಿದ್ದಾರೆ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸೋಕೆ ಯತ್ನಾಳ್ ಅವರು ಮುಂದಾಗಿದ್ದಾರೆ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಸಾರ್ವಜನಿಕ ವಲಯದಲ್ಲಿ ಅದೇ ಚರ್ಚೆ ಆಗ್ತಾ ಇದೆ. ಪಂಚಮಸಾಲಿ ಶಾಸಕರಿಗೆ ಇದ್ಯಾವುದು ಕೂಡ ಇಷ್ಟ ಆಗ್ತಾ ಇಲ್ಲ. ಯತ್ನಾಳ್ರ ಶಕ್ತಿ ಅರಿವಾಗಬೇಕು, ಯತ್ನಾಳ್ ಅವರ ಶಕ್ತಿ ಎಂತದ್ದು ಅಂತ ತೋರಿಸಬೇಕು, ಹಿಂದೂವಾದಿಯ ಶಕ್ತಿ ಏನಂತ ತೋರಿಸಬೇಕು ಅಥವಾ ಫೈರ್ ಬ್ರ್ಯಾಂಡ್ ನ ಶಕ್ತಿ ಏನಂತ ತೋರಿಸಬೇಕು ಅಂದ್ರೆ ಉಚ್ಚಾಟನೆ ಆಗ್ಲೇಬೇಕಿತ್ತ. ಆಗ ಯತ್ನಾಳ್ ಹೊಸ ಪಕ್ಷವನ್ನ ಸ್ಥಾಪಿಸಲು ಕಸರತ್ತು ಮಾಡ್ತಾರೆ. ಹೊಸ ಪಕ್ಷ ಸ್ಥಾಪಿಸಿ ಹೊಸ ಸರ್ಕಾರದ ರಚನೆಗೂ ಕೂಡ ಕೈ ಹಾಕ್ತಾರೆ. ಯತ್ನಾಳ್, ರಮೇಶ್, ಸತೀಶ್ ಒಟ್ಟಾರೆಯಾಗಿ ಸಿದ್ದು ಸರ್ಕಾರವನ್ನ ಬುಡ ಸಮೇತ ಕೀಳಬೇಕು ಅಂತ ಹೇಳಿ ಪ್ರತಿಜ್ಞೆ ಮಾಡಿರೋ ತರ ಕಾಣಿಸ್ತಾ ಇದೆ. ಪಕ್ಷದೊಳಗಿದ್ರೆ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ, ಪಕ್ಷದಿಂದ ಹೊರಗೆ ಬಂದ್ರೆ ಮಾತ್ರ ಏನು ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಒಂದೊಳ್ಳೆ ಚಾನ್ಸ್ಗೋಸ್ಕರ ಕಾಯ್ತಾ ಇದ್ರ ಯತ್ನಾಳ್. ಕಾಂಗ್ರೆಸ್ ಜೆಡಿಎಸ್ ಬೆಂಬಲವನ್ನ ಪಡೆದೇ ಸರ್ಕಾರ ರಚಿಸಬೇಕೆನ್ನುವಂತಹ ಪ್ಲಾನ್ ಅಲ್ಲಿ ಇದ್ರ. ಯತ್ನಾಳ್ರ ಶಕ್ತಿಯನ್ನ ಪಕ್ಷದಿಂದ ಹೊರಗೆ ಹೋದ ಮೇಲೆ ತೋರಿಸುವಂತಹ ಒಂದು ಹಪಹಪಿ ಇಟ್ಕೊಂಡ್ರ ಯತ್ನಾಳ್ ಅವರು. ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ ನಂತರವೇ ಇವೆಲ್ಲ ಶುರುವಾಗ್ತಾ ಇದೆಯಾ? ಇದೆಲ್ಲ ಪ್ರಶ್ನೆ ಈಗ ಬರ್ತಾ ಇದೆ. ಬಿಜೆಪಿಗರಿಂದಲೇ ಕೆಡಿಎಫ್ ಪಕ್ಷವನ್ನ ಬೆಂಬಲ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಜೆಡಿಎಸ್ ಶಾಸಕರು ಸತೀಶ್ ಜಾರಕಿಹೊಳಿ ಅವರ ಕೈಯಲ್ಲಿದ್ದಾರೆ. ಈಗ ಬೇಕಾಗಿದ್ದೇನು?
ಬೇಕಾಗಿದ್ದು ಬಿಜೆಪಿಯ ಸಪೋರ್ಟ್. ಯತ್ನಾಳ್ ಅವರನ್ನು ಕೂಡ ಈಗ ಉಚ್ಚಾಟನೆ ಮಾಡಿದ್ದಾರೆ. ಕೆಡಿಎಫ್ ಸರ್ಕಾರಕ್ಕೆ ಮಹಾರಾಷ್ಟ್ರದಿಂದಲೂ ಕೂಡ ಸರ್ವಸಹಮತ. ಈ ಹಿಂದಿನ ಮಹಾರಾಷ್ಟ್ರ ಸರ್ಕಾರದ ಮಾದರಿಯಲ್ಲೇ ಕೆಡಿಎಫ್ ಸರ್ಕಾರ. ಈ ಹಿಂದೆ ಶಿವಸೇನೆ, ಎನ್ಸಿಪಿ, ಕಾಂಗ್ರೆಸ್, ರೆಬಲ್ಸ್ಗಳಿಂದಲೇ ಸರ್ಕಾರ ರಚನೆ. ಇದೇ ರೀತಿ ರಾಜ್ಯದಲ್ಲೂ 3 ಪಕ್ಷಗಳ ರೆಬಲ್ಸ್ಗಳಿಂದ ಸರ್ಕಾರ. ಜಾರಕಿಹೊಳಿ ಬ್ರದರ್ಸ್ಗಿಂತ ಮಹಾರಾಷ್ಟ್ರದ ನಂಟು. ಈ ಕಾರಣಕ್ಕೆ ಮಹಾರಾಷ್ಟ್ರದಿಂದಲೂ ಸತೀಶ್ ಸರ್ಕಾರಕ್ಕೆ ಸಕಲ ನೆರವು. ಕೆಡಿಎಫ್ ಸರ್ಕಾರಕ್ಕೂ ಮಹಾರಾಷ್ಟ್ರದಿಂದ ಮಾರ್ಗದರ್ಶನ, ಕಾನೂನು ನೆರವು. ಸಂಪನ್ಮೂಲ ಕ್ರೌಢೀಕರಣಕ್ಕೂ ಮಹಾರಾಷ್ಟ್ರದ ನಾಯಕರ ನೆರವು. ಶಾಸಕರ ಆಪರೇಷನ್ಗೂ ಮಹಾರಾಷ್ಟ್ರದ ನಾಯಕರಿಂದ ಸಹಕಾರ. ಏನೋ ಹೇಳ್ತಾರಲ್ಲ, ಏನ್ ಹೇಳ್ತಾರೆ, ರಾಜಕೀಯದಲ್ಲಿ ಈಗ ಶತ್ರು ಆದವನು ಮಿತ್ರನಾಗಬಲ್ಲ, ಈಗ ಮಿತ್ರನಾದವನು ಶತ್ರು ಆಗಬಲ್ಲ ಎನ್ನುವಂತಹ ಮಾತಿದೆ. ಅದೇ ಮಾತು ಈಗ ಕರ್ನಾಟಕದಲ್ಲೂ ಕೂಡ ಅಪ್ಲೈ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಒಂದು ಕೆಡಿಎಫ್ ಸರ್ಕಾರಕ್ಕೆ ಬೆಂಬಲವನ್ನ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಶಾಸಕರು ಮಾತ್ರವಲ್ಲದೆ ಮಹಾರಾಷ್ಟ್ರದಿಂದಲೂ ಕೂಡ ಸರ್ವ ಸಹಕಾರವಿದೆ. ಈ ಹಿಂದಿನ ಮಹಾರಾಷ್ಟ್ರ ಸರ್ಕಾರದ ಮಾದರಿಯಲ್ಲೇ ಕೆಡಿಎಫ್ ಸರ್ಕಾರ ರಚನೆಯಾಗುವಂತಹ ಸಾಧ್ಯತೆಗಳಿದೆ. ಈ ಹಿಂದೆ ಶಿವಸೇನೆ, ಎನ್ಸಿಪಿ, ಕಾಂಗ್ರೆಸ್, ರೆಬಲ್ಸ್ಗಳಿಂದಲೇ ಸರ್ಕಾರ ರಚನೆಯಾಗಿತ್ತಲ್ವಾ, ಅದೇ ರೀತಿ ರಾಜ್ಯದಲ್ಲೂ ಕೂಡ 3 ಪಕ್ಷಗಳ ರೆಬಲ್ಸ್ ಗಳಿಂದ ಸರ್ಕಾರ ರಚನೆಯಾಗುವಂತಹ ಸಾಧ್ಯತೆ ಇದೆ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಎನ್ನುವಂತಹ 3 ಪಕ್ಷಗಳಿಂದ ಒಂದೊಂದು ರೆಬಲ್ ಹೀರೋಗಳು, ಒಂದೊಂದು ರೆಬಲ್ ರಾಜಕಾರಣಿಗಳು, ಒಂದೊಂದು ರೆಬಲ್ ಫೈರ್ ಬ್ರ್ಯಾಂಡ್ಸ್ಗಳು ಹೊರಗೆ ಬಂದು ಈ ಒಂದು ಪಕ್ಷವನ್ನ ಕಟ್ಟುವಂತಹ ಚಾನ್ಸಸ್ ಕೂಡ ಇದೆ. ಜಾರಕಿಹೊಳಿ ಬ್ರದರ್ಸ್ನಿಂದ ಮಹಾರಾಷ್ಟ್ರದ ನಂಟಿದೆ. ಬೆಳಗಾವಿಯ ಸಾಹುಕಾರನ ಥಿಂಕಿಂಗ್ ಬೇರೆ ಲೆವೆಲ್ ಅಲ್ಲಿದೆ. ಈ ಕಾರಣಕ್ಕೆ ಮಹಾರಾಷ್ಟ್ರದಿಂದಲೂ ಕೂಡ ಸತೀಶ್ ಸರ್ಕಾರಕ್ಕೆ ಸಕಲ ನೆರವನ್ನ ಕೊಡ್ತಾರೆ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಕೆಡಿಎಫ್ ಸರ್ಕಾರಕ್ಕೂ ಕೂಡ ಮಹಾರಾಷ್ಟ್ರದಿಂದ ಮಾರ್ಗದರ್ಶನದ ಕಾನೂನು ನೆರವು ಸಿಗ್ತಾ ಇದೆ. ಸಂಪನ್ಮೂಲ ಕ್ರೌಢೀಕರಣಕ್ಕೂ ಕೂಡ ಮಹಾರಾಷ್ಟ್ರದ ನಾಯಕರ ನೆರವು ಬರ್ತಾ ಇದೆ. ಶಾಸಕರ ಆಪರೇಷನ್, ಮತ್ತೊಮ್ಮೆ ಹೇಳ್ತೀನಿ, ಶಾಸಕರ ಆಪರೇಷನ್ಗೂ ಕೂಡ ಮಹಾರಾಷ್ಟ್ರದ ನಾಯಕರಿಂದ ಸಕಲ ಸಹಾಯ ದೊರೆತಂತೆ ಕಾಣಿಸ್ತಾ ಇದೆ. ಈಗ 3 ಪಕ್ಷದಿಂದ ಹೊರಗೆ ತರಲು, ತಮಗೆ ಬೇಕಾದ ನಾಯಕರನ್ನ ಹೊರಗೆ ತರಲು